ರೇಣುಕಾಸ್ವಾಮಿ ಕೊಲೆ ರಹಸ್ಯವನ್ನ ಪೋಸ್ಟ್ ಮಾರ್ಟಮ್ ಬಯಲು ಮಾಡಿದೆ. ಮರಣೋತ್ತರ ಪರೀಕ್ಷೆ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದನ್ನ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನಲ್ಲಿ ನೋಡ್ತಾ ಹೋಗೋಣ. ಇಂಚಿಂಚು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮರಣೋತ್ತರ ಪರೀಕ್ಷೆಯ ಬಗ್ಗೆ ರೇಣುಕಾಸ್ವಾಮಿ ದೇಹದ ಯಾವ ಭಾಗದಲ್ಲಿ ಗಾಯ ಮತ್ತು ರಕ್ತ ಬಂದಿತ್ತು, ರೇಣುಕಾಸ್ವಾಮಿ ಸಾವಿಗೆ ಕಾರಣ ಏನು, ಕಾರಣ ಇವರೇ ಕೊಂದಿರೋದು, ಆದ್ರೆ ಹೇಗೆ ಹೊಡೆದಿದ್ದಾರೆ ಅನ್ನೋದನ್ನ ನೋಡೋಣ. ಮರ್ಮಾಂಗದ ಮೇಲೆ ಹಲ್ಲೆ ಮಾಡೋದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ವಿಕ್ಟೋರಿಯಾ ಫಾರೆನ್ಸಿಕ್ ತಜ್ಞರ ವರದಿಯಲ್ಲಿ ಹಾಗಾದ್ರೆ ಇರೋದೇನು ಅಂತ ನೋಡ್ತಾ ಹೋಗೋಣ. ಹೊಡೆಯೋದಲ್ಲದೆ ಮರ್ಮಾಂಗಕ್ಕೂ ಕೂಡ ಒದ್ದಿದ್ದಾರೆ. ಅಲ್ಲಿ ರಕ್ತ ಅಂದ್ರೆ ಬ್ಲೀಡ್ ಆಗಿದೆ, ಬ್ಲಡ್ ಬ್ಲೀಡ್ ಆಗಿದೆ. ಅಲ್ಲಿ ಹೊಡೆದ್ರೆ ಯಾರು ಉಳ್ಕೊಳ್ಳೋದುಂಟೆ? ಜೀವ ಹೋಗಿದೆ, ಅಭಿಮಾನಿಯ ಜೀವ ಹೋಗಿದೆ, ಸೆಲೆಬ್ರಿಟಿಯ ಜೀವ ಹೋಗಿದೆ. ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ ಮರಣೋತ್ತರ ಪರೀಕ್ಷೆಯ ಇಂಚಿಂಚು ಮಾಹಿತಿಯನ್ನ. ದೇಹದ ಯಾವ ಭಾಗದಲ್ಲಿ ಗಾಯ ಆಗಿತ್ತು ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಬರೀ ಹಲ್ಲೆಗೊಳಗಾಗೋದು, ಕೈಕಾಲು ಮುರ್ಕೊಳ್ಳೋದಲ್ಲ, ಸತ್ತೇ ಹೋಗೋಕೆ ಕಾರಣ ಏನಪ್ಪಾ ಅಂದ್ರೆ 15 ಕಡೆ ಗಾಯದ ಗುರುತಾಗಿತ್ತಂತೆ. ದೇಹದ ಸುಮಾರು 15 ಭಾಗದಲ್ಲಿ. ಆ ಪುಣ್ಯಾತ್ಮನ ಫೋಟೋದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, ಬಹಳ ತೆಳ್ಳಗಿರುವಂತಹ ಮನುಷ್ಯ ಪಾಪ. ರೇಣುಕಾಸ್ವಾಮಿ ಮರ್ಮಾಂಗದ ಭಾಗದಲ್ಲಿ ರಕ್ತ ಸೋರಿಕೆಯಾಗಿದೆ. ಬದುಕುಳಿಯೋದಂತೆ ಜೀವ ಈಗ. ಅದಾದ್ಮೇಲೂ ಕೂಡ ಮರ್ಮಾಂಗದ ಜಾಗದಲ್ಲಿ ರಕ್ತ ಸೋರಿಕೆಯಾಗಿದೆ. ಅಲ್ಲಿಗೆ ಯಾವ್ದಾದ್ರು ಏನಾದ್ರು ತಗೊಂಡು ಹೊಡೆದ್ರು, ಇವರೇ ಕಾಲಲ್ಲಿ ಒದ್ರೋ ಗೊತ್ತಿಲ್ಲ. ಆ ಭಾಗದಲ್ಲಿ ಬ್ಲೀಡ್ ಆಗಿದೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಬಲವಾಗಿ ಪೆಟ್ಟು ಬಿದ್ದಿರೋದು ಪತ್ತೆಯಾಗಿದೆ. ದುರ್ವಿಧಿಯೇ. ಅವ್ರ ಅಪ್ಪ ಅಮ್ಮ ಈ ಸುದ್ದಿಗಳನ್ನು ಕೇಳ್ಬೇಕಾದ್ರೆ ಇನ್ನೆಷ್ಟು ಗೋಳಾಡಿರ್ಬೇಡ. ನನ್ನ ಮಗ ಎಷ್ಟು ವಿಕೃತವಾಗಿ ಸತ್ತಿದ್ದಾನೆ, ಅದು ಅವ್ರ ಕೈಲಿ, ದೇವರು ಒಂದು ಪೂಜೆ ಮಾಡ್ತಿದ್ದವ್ರ ಕೈಲೇ ಅಂದಾಗ ಅವ್ರಿಗೆ ಎಷ್ಟು ಸಂಕಟ ಆಗಿರಬೇಡ. ರೇಣುಕಾಸ್ವಾಮಿ ಹೊಟ್ಟೆ ಭಾಗದಲ್ಲಿ ರಕ್ತ ಸೋರಿಕೆಯಾಗಿದೆ. ಮರ್ಮಾಂಗದಲ್ಲಿ ಮಾತ್ರ ಅಲ್ಲ, ಹೊಟ್ಟೆ ಭಾಗದಲ್ಲೂ ಕೂಡ ರಕ್ತ ಸೋರಿಕೆಯಾಗಿದೆ. ಸಿಕ್ಕಪಕ್ಕಿರೋ ದೊಣ್ಣೆಗಳು, ಕಬ್ಬಿಣದ ಸಲಾಕೆಗಳು ಎಲ್ಲವನ್ನ ತಗೊಂಡು ಬಡ್ದಿದ್ದಾರೆ ಸರಿಯಾಗಿ. ಈ ಕೊಡ್ಲಿ ತಗೊಂಡು ಮರದ ದಿಮ್ಮಿಗೆ ಹೊಡಿತೀವಲ್ಲ ಪೀಸ್ ಆಗಲಿ ಅಂತ, ಆ ರೀತಿಯಲ್ಲಿ ಸತ್ತು ಹೋಗಿದ್ದಾನೆ. ಹೊಟ್ಟೆ ಭಾಗಕ್ಕೆ ಕಟ್ಟಿಗೆ ಅಂದರೆ ಬಹುಶಃ ಒಂದು ಸ್ವಲ್ಪ ಸಾಫ್ಟ್ ಪದ ಆಗುತ್ತೆ ಅಂತ ಕಾಣುತ್ತೆ. ಕೈಗೆ ಸಿಕ್ಕಿರೋ ದೊಣ್ಣೆ ತಗೊಂಡು ಬಡ್ದಿದ್ದಾರೆ. ಜೀವ ಹೋಗಿದೆ. ಇದರ ನಡುವೆ ತಲೆಗೆ ಬಲವಾಗಿ ಹೊಡೆದಿರೋದು ಕೂಡ ಬೆಳಕಿಗೆ ಬಂದಿದೆ. ಇವ್ರೇನು ಕೈಯಲ್ಲಿ ಹೊಡೆದ್ರು, ತಲೆನ ಗೋಡೆಗೆ ಬಡ್ಚಿದ್ರು, ಅದಕ್ಕೂ ಏನಾದ್ರು ಕಬ್ಬಣ ಏನಾದ್ರು ತಗೊಂಡು ರಾಡಲ್ಲಿ ತಲೆಗೆ ಬಡಿದ್ರು ಏನೋ ಗೊತ್ತಿಲ್ಲ, ಅನ್ಯಾಯವಾಗಿ ಜೀವ ಹೋಗಿದೆ. ಆದರೆ ತಲೆ ಭಾಗದಲ್ಲಿ ರಕ್ತ ಸೋರಿಕೆ ಆಗಿಲ್ವಂತೆ. ಅಂದರೆ ಅದೇ ಕೈಗೆ ತಗೊಂಡು ತಲೆಯನ್ನು ಕೈಯಲ್ಲಿ ಇಟ್ಕೊಂಡು ಗೋಡೆಗೆ ಬಡ್ಚಿದಾಗ ಬ್ಲಡ್ ಕ್ಲಾಟ್ ಆಗುತ್ತೆ. ಅದು ಕೂಡ ಉಳಿಯುವಂಥದ್ದು ತೀರಾ ಕಡಿಮೆ ಆ ಪರಿಸ್ಥಿತಿಲಿ. ಎದೆ, ಕೈಕಾಲು ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ ರಕ್ತ, ಗಾಯದ ಗುರುತು ಆಗಿದೆ. ಸಿಕ್ಕಿ ತಗೊಂಡು ಬಡ್ದು ಹಾಕಿದ್ದಾರೆ. ಎಲ್ಲರೂ ಕೂಡ ಏನು ಒಬ್ಬೊಬ್ರು ಒಂದು ಕಡಿಮೆ ಘಟ ಇದ್ದಂಗಿದಾರ, ಅಷ್ಟೂ ಜನ ಒಬ್ಬೊಬ್ರು 10 ಏಟು ಅಂದ್ರು ಪಾಪ ಆ ಜೀವ ತಡ್ಕೊಳ್ಳೋದಲ್ಲಿ. ಬಲವಾದ ಹಲ್ಲೆಯಿಂದ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಜೀವ ಹೋಗಿದೆ. ಮರ್ಮಾಂಗದಲ್ಲಿ ರಕ್ತ, ಹೊಟ್ಟೆ ಭಾಗದಲ್ಲಿ ರಕ್ತ, ತಲೆ ಭಾಗಕ್ಕೆ ಜೋರಾದ ಪೆಟ್ಟು, ಸುಮಾರು 15ರಿಂದ 16 ಕಡೆ ಗಾಯ, ಹಲ್ಲೆಯಿಂದ ದೇಹಕ್ಕೆ ಆಘಾತ ಉಂಟಾಗಿದೆ. ಬಟ್ ಇದೆಲ್ಲದಕ್ಕಿಂತ ಇನ್ನೂ ನಮಗೆ ಅಯ್ಯೋ ಅನ್ಸೋದು, ಆತ ಪುಣ್ಯಾತ್ಮ ಒದೆ ತಿನ್ಬೇಕಾದ್ರೆ, ಅಣ್ಣ ನಾನು ನಿನ್ನ ಅಭಿಮಾನಿ ಆಗಿದ್ದೆ ಅಣ್ಣ, ನಿನ್ನ ಪರವಾಗಿ ಮಾಡಿದೆ ಅಂತ ಏನಾದ್ರು ಗೋಗರಿತಾ ಇರ್ತಾರಲ್ಲ, ಆಗ ಏನಾಗಿರ್ಬೇಡ. ಆ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ಇವ್ರು ನನ್ನನ್ನು ಹಿಂಗೆ ಮಾಡ್ತಾ ಇದ್ದಾರ, ನಾನು ಇಲ್ಲಿ ತನಕ ಕೈ ಮುಗಿದು ದೇವರಂತೆ ಪೂಜಿಸ್ತಿದ್ನಲ್ಲ, ಎಲ್ಲ ನನ್ನ ಹುಟ್ಟುಹಬ್ಬ ಮರೆತರು ಅವ್ರ ಹುಟ್ಟುಹಬ್ಬ ಕೊಡೋಗ್ತಿದ್ನಲ್ಲ, ಸ್ಟೇಟಸ್ಗಳಲ್ಲಿ ನಮ್ಮ ಅಣ್ಣ ಅಂತ ಹಾಕೊಳ್ತಿದ್ನಲ್ಲ, ಇವರಿಂದ ಹಿಂಗೆ ಹೊಡೆದು ವಿಷಪ್ರಾಶನವಾಗಿದ್ಯಾ ಅನ್ನೋದ್ರ ಪತ್ತೆಗೆ ದ್ರಾವಣಾಂಶವನ್ನ ಟೆಸ್ಟಿಗೆ ಕೂಡ ಕಳಿಸಿದಾರಂತೆ. ಬರೀ ಹೊಡೆದಿದಾರ ಅಥವಾ ಏನಾದರೂ ಪಾಯ್ಸನ್ ಬಾಯಿ ಕುಡಿಸಿದಾರ ಅನ್ನೋದ್ರ ಬಗ್ಗೆ ಕೂಡ ಟೆಸ್ಟಿಗೆ ಕಳಿಸಿದಾರಂತೆ. ಅದರದ್ದು ರಿಪೋರ್ಟ್ ಏನು ಅಂತ ನೋಡೋಣ. ಸೊ ಇದಿಷ್ಟು ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಆ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾನಲ್ಲ ವ್ಯಕ್ತಿ, ಅಭಿಮಾನಿ, ಆತನ ಬಾಯಲ್ಲಿ ಕೇಳಿಬಂದಿದೆ. ಯಾವ್ಯಾವ ಭಾಗದಲ್ಲಿ ಹೇಗೆ ಪೆಟ್ಟು ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅನ್ಯಾಯವಾಗಿ ಒಬ್ಬ ಅಭಿಮಾನಿ ಜೀವವನ್ನ, ಆತ ದೇವರು ಒಂದು ಕೈ ಮುಗಿತಾ ಇದ್ನಲ್ಲ, ಸೆಲೆಬ್ರಿಟಿ ಅಂತ ಬೇರೆ ಕರೀತಾ ಇದ್ರು ದರ್ಶನ್ ಅಭಿಮಾನಿಗಳನ್ನ, ಸೆಲೆಬ್ರಿಟಿಯನ್ನೇ ಈ ರೀತಿಯಾಗಿ ಕೊಂದು ಹಾಕಿದ್ರೋ ಯಾವುದೋ ಒಂದು